ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸೆಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ನಿನ್ನೆ ಮೊನ್ನೆ ಇಂದಿನ ದಿನಗಳ ಟೋಟಲ್ 8 ವಿಡಿಯೋಸನ್ನು ನಾನು ರೇಷಿಯೋ ಅನಾಲಿಸಿಸ್ ಮೇಲೆ ಹೇಳಿದ್ದೀನಿ. ಈ 8 ಕ್ಲಾಸಸ್ ರೇಷಿಯೋ ಅನಾಲಿಸಿಸ್ ಥಿಯರಿ ಕಾನ್ಸೆಪ್ಟ್ ಮತ್ತು ಫಾರ್ಮುಲಾಸ್ ಟೈಪ್ಸ್ ಆಫ್ ರೇಷಿಯೋಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಿಂದಿನ ಕ್ಲಾಸಸ್ಸಲ್ಲಿ ಕಂಪೇರ್ ಮಾಡಿದ್ರೆ ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ನಿನ್ನೆ ಮೊನ್ನೆ ಹೇಳಿರ್ತಕ್ಕಂಥ ಶೇರ್ಸ್ ಏನಿದೆ ರೇಷಿಯೋಸ್ ಏನಿದೆ ಆ ರೇಷಿಯೋ ಬಿಟ್ಟು ಸ್ವಲ್ಪ ಹೊಸ ರೇಷಿಯೋಸ್ ಬಗ್ಗೆ, ಅಂದರೆ ಅದರಲ್ಲಿರ್ತಕ್ಕಂಥ ಡಿಫರೆಂಟ್ ಟೈಪ್ಸ್ ಆಫ್ ರೇಷಿಯೋಸ್ ಇದೆ. ದೋಸ್ ರೇಷಿಯೋಸ್ ವಿಚ್ ಆರ್ ನಾಟ್ ಅಪಿಯರ್ಡ್ ಆರ್ ಕ್ಯಾಲ್ಕುಲೇಟೆಡ್ ಇನ್ ದ ಪ್ರೀವಿಯಸ್, these ratios which are not basically these ratios would not be appeared in last year question papers. These are the new ratios. ಅಂದರೆ ಇವು ನ್ಯೂ ರೇಷಿಯೋಸ್ ಅಂತ ಅಲ್ಲ, ಟೈಪ್ಸ್ ಆಫ್ ರೇಷಿಯೋದಲ್ಲಿ ಹೇಳಿದ್ದೆ. ಬಟ್ ಅದರಲ್ಲಿ ಇಂದಿನ 4 ಕ್ಲಾಸಸ್ನಲ್ಲಿ ಅಂದರೆ 8 ವಿಡಿಯೋಸ್ನಲ್ಲಿ ಥಿಯರಿ ಕ್ಲಾಸಸ್ ಮತ್ತು ಟೈಪ್ಸ್ ಆಫ್ ರೇಷಿಯೋಸ್ ಮತ್ತು ಲೀಸ್ಟ್ ಆಫ್ ಫಾರ್ಮುಲಾಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಆದರೆ ಕೆಲವೊಂದು ಹೊಸ ರೇಷಿಯೋಸನ್ನು ಅಂದರೆ ಇನ್ನೂ ಉಳಿದಿರ್ತಕ್ಕಂಥ ಲೆವರೇಜಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಸೊ ಇದು ವುಮೆನ್ ಯೂನಿವರ್ಸಿಟಿಗೆ ಬಂದಿರತಕ್ಕಂಥ ಕ್ವೆಶನ್ ಪೇಪರ್. ಓಕೆ, ಇದು 2017 ವುಮೆನ್ಸ್ ಯೂನಿವರ್ಸಿಟಿ. ಬಟ್ ಈಗ ನಿಮಗೆ ಇದರಲ್ಲಿ 5 ರೇಷಿಯೋಸ್ 15 ಮಾರ್ಕ್ಸಿಗೆ ಕೇಳಿದ್ದಾರೆ. ಈ ಕ್ವಶನ್ ಅನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ, ಅಂದರೆ ಈ ಪ್ರೆಸೆಂಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನೋಡ್ರಿ, ನಮಗೆ ಪ್ರಾಫಿಟಬಿಲಿಟಿ ರೇಷಿಯೋ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಿವಿ. ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ ಬಗ್ಗೆ ಡಿಸ್ಕಸ್ ಮಾಡಿವಿ. ಡೆಟ್ ಈಕ್ವಿಟಿ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋ, ಮತ್ತು ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಇನ್ನು ಭಾಳಷ್ಟು ಫಾರ್ಮುಲಾಸ್ ಇದೆ ನಾವು ಡಿಸ್ಕಸ್ ಮಾಡ್ತಕ್ಕಂಥ ವಿಷಯ. ಅಂದರೆ ರೇಷಿಯೋ ಅನಾಲಿಸಿಸ್ ಬಗ್ಗೆ. ರೇಷಿಯೋ ಅನಾಲಿಸಿಸ್ ಅನ್ನೋದು ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಲಿ ದೊಡ್ಡ ಪಾರ್ಟ್. ಇದು ಹೇಳಲಿಕ್ಕೆ ಭಾಳ ದಿವಸಗಳು ಕೂಡ ಬೇಕು, ಭಾಳ ಕ್ಲಾಸಸ್ ಕೂಡ ಬೇಕಾಗುತ್ತೆ. ದಿಸ್ ಈಸ್ 9th presentation on ratio analysis. Before the presentation, I am Akhi Maruti, Assistant Professor of Commerce, HKNG Government First Grade College, Gangavati. Okay, look at the question. My dear friends, this question is not only for undergraduation, but it's help for post-graduation, MCom, MBA, and CS, professional courses like CS, CMA, and CA. ಈ ಇಷ್ಟು ಕೋರ್ಸಿಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಮತ್ತು KCET ನೆಟ್ ಎಕ್ಸಾಮಿನೇಷನ್ ಕೂಡ ಇದು ಭಾಳಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ಹಾಗಾಗಿ ಇದೇ ಥರದ ಕ್ವಶನ್ಸ್ ಎಕ್ಸಾಮಿನೇಷನ್ ಫ್ಯೂಚರಲ್ಲಿ ಕೂಡ ಬರುತ್ತೆ. ಸೊ ಹಾಗಾಗಿ ದಿಸ್ ಪ್ರೆಸೆಂಟೇಷನ್ ಯು ಮಸ್ಟ್ ಲಿಸನ್ ವಿಲ್ಲಿಂಗ್ಲಿ. ಈ ಪ್ರೆಸೆಂಟೇಷನನ್ನು ಮನಸ್ಪೂರ್ವಕವಾಗಿ ಕೇಳಿ, ಇಷ್ಟಪಟ್ಟು ಕೇಳಿ. Listening to this presentation willingly. My dear friends, find out debt equity ratio. So capital gearing ratio, earning per share ratio, operating ratio, gross profit ratio. Here 5 ratios asked to solve. 5 ratios ಬಗ್ಗೆ ಇಲ್ಲಿ ಕ್ವಶನ್ ಅಲ್ಲಿ ರೈಸ್ ಮಾಡಿದರೆ ಕೇಳಲಿಕ್ಕೆ. ಸೊ ಹಾಗಾಗಿ ಕ್ಯಾಶ್ ಸೇಲ್ಸು 3 lakh, ಕ್ರೆಡಿಟ್ ಸೇಲ್ಸು 3,25,000, ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಟೋಟಲ್ 6,25,000. ಇವೆರಡನ್ನ ಟೋಟಲ್ ಮಾಡಿದ್ರೆ 6,25,000 ರೂಪಾಯಿ ಆಗುತ್ತೆ. ಇದರಲ್ಲಿ ಸೇಲ್ಸ್ ರಿಟರ್ನ್ 25,000 ರೂಪಾಯಿ ಇದೆ. ಸೊ ಔಟ್ ಆಫ್ 6,25,000 ಮೈನಸ್ 25,000, ದ ಬ್ಯಾಲೆನ್ಸ್ ವಿಲ್ ಬಿ 6 lakh. 6 lakh ಈಸ್ ನೆಟ್ ಸೇಲ್ಸ್. ಅಂದರೆ 6,25,000 ರೂಪಾಯಿ ಆಗುತ್ತೆ. 3 ಲಕ್ಷ ಕ್ಯಾಶ್ ಸೇಲ್ಸು, ಕ್ರೆಡಿಟ್ ಸೇಲ್ಸ್ 3,25,000, ಟೋಟಲ್ 6,25,000 ಆಗುತ್ತೆ. 6,25,000 ರೂಪಾಯಿ 25,000 ರೂಪಾಯಿ ನೀವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 6 ಲಕ್ಷ ರೂಪಾಯಿ ನಿಮಗೆ ನೆಟ್ ಸೇಲ್ಸ್ ಸಿಗುತ್ತೆ. ಈ ನೆಟ್ ಸೇಲ್ಸ್ ನಾನು ಯಾವ್ದು ಮಾಡ್ಕೋಬಹುದು, ಏನೇನು ಮಾಡ್ಕೋಬಹುದು? ನೆಟ್ ಪ್ರಾಫಿಟ್ ರೇಷಿಯೋ ಮಾಡ್ಕೋಬಹುದು, ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡ್ಕೋಬಹುದು, ಮತ್ತು ಇದರಲ್ಲಿ ನಾವು ಪ್ರೊಪ್ರೈಟರಿ ರೇಷಿಯೋ ಕೂಡ ಮಾಡ್ಕೋಬಹುದು. ಅಂದರೆ ಭಾಳಷ್ಟು ಒಂದೇ ಕ್ವಶನ್ ಅಲ್ಲಿ ಭಾಳಷ್ಟು ರೇಷಿಯೋಸ್ ನಾವು ಮಾಡ್ಕೋಬಹುದು. ಬಟ್ ಕ್ವಶನ್ ಅಲ್ಲಿ 5 ರೇಷಿಯೋಸ್ ರೈಸ್ ಮಾಡಿದ್ದಾರೆ. ಓಕೆ, ಈಗ ಇಲ್ಲಿ 3 ಲಕ್ಷ ಪ್ಲಸ್ 3,25,000ದಲ್ಲಿ 25,000 ರೂಪಾಯಿ ತೆಗೆದ್ರೆ 6 ಲಕ್ಷ ರೂಪಾಯಿ ನೆಟ್ ಸೇಲ್ಸ್ ಸಿಗುತ್ತು. ಇದು ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ, ಆಪರೇಟಿಂಗ್ ರೇಷಿಯೋಗೆ ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಇನ್ನೊಂದು ರೇಷಿಯೋ ಕೂಡ ಇದೇ ಕ್ವಶನ್ ಬೇಸ್ ಆಗಿ ಇಟ್ಕೊಂಡು ನೆಟ್ ಪ್ರಾಫಿಟ್ ರೇಷಿಯೋ ಕೂಡ ಮಾಡ್ಬೋದು. ಮತ್ತೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಮಾಡ್ಬೋದು, ರಿಟರ್ನ್ ಆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ರೇಷಿಯೋ ಮಾಡ್ಬೋದು. ಈ ಕ್ವಶನ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಒಂದೇ ಕ್ವಶನ್ ಅಲ್ಲಿ ಹಲವಾರು ರೇಷಿಯೋಗಳನ್ನು ನಾವು ಅಂದರೆ ಫೈಂಡ್ ಔಟ್ ಮಾಡಬಹುದು. ಮತ್ತು ಇದೇ ಕ್ವಶನ್ ಇಟ್ಕೊಂಡು ನಾವು ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಕ್ವಶನ್ ಅಲ್ಲಿ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಇಲ್ಲ. ಸೊ ನೋಡ್ಕೋಬೇಕು ಕ್ವಶನ್ ಅನ್ನ ಯಾವಾಗಲೂ ಅಷ್ಟೇ. ನೀವು
ಕ್ವಶನ್ ಜಡ್ಜ್ ಮಾಡಬೇಕಾದ್ರೆ ಏನೆಲ್ಲ ಒಂದು ಕ್ವಶನ್ ಎಷ್ಟು ರೇಷಿಯೋಸ್ ನಾವು ಮಾಡ್ಕೋಬಹುದು ಅಂತ ನಿಮ್ಮ ಒಂದು ಸೆಲ್ಫ್ ಜಡ್ಜ್ಮೆಂಟ್ ಬರಲಿ. ಇದನ್ನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಲರ್ನ್ ಮಾಡಬೇಡಿ. ಸೊ ನಿಮ್ಮ ಒಂದು ನಾಲೆಜ್ ಪರ್ಪಸ್ ಅನ್ನು ಒಂದು ಕ್ವಶನ್ ನೋಡಿದ್ರೆ ಇಷ್ಟೆಲ್ಲ ರೇಷಿಯೋಸ್ ನಾವು ಮಾಡ್ಬೋದು ಅಂದ್ರೆ ಅಫ್ಕೋರ್ಸ್ ಇದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇಲ್ಲಿ ಟೋಟಲ್ ನೆಟ್ ಸೇಲ್ಸ್ 6 ಲಕ್ಷ ಸಿಕ್ತು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೆಲ್ಪ್ಸ್ ಟು ಫೈಂಡ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಆರ್ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ. ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೂಡ ಮಾಡಬಹುದು, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಕೂಡ ಈ ಒಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮತ್ತೆ ನಿಮಗೆ ಇದನ್ನ ಆಪರೇಟಿಂಗ್ ರೇಷಿಯೋ ಮಾಡ್ಲಿಕ್ಕೆ ಕೂಡ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಕಾಸ್ಟ್ 4 lakh plus 75,000. 4,75,000 helps to find operating ratio. ಈ 4 ಲಕ್ಷ ಪ್ಲಸ್ 75,000, 4,75,000 ಡಿವೈಡ್ ಬೈ ನೆಟ್ ಸೇಲ್ಸ್ 6 ಲಕ್ಷ ಮಾಡಿದ್ರೆ ನಿಮಗೆ ಆಪರೇಟಿಂಗ್ ರೇಷಿಯೋ ಸಿಗ್ತದೆ. ಇದು ಬಹಳಷ್ಟು ಈಸಿಯೆಸ್ಟ್ ವೇ ನಾವು ಅಸರ್ಟೈನ್ ಮಾಡಲಿಕ್ಕೆ. ಫಾರ್ಮುಲಾಸ್ ಅನ್ನ ಯಾವ ರೀತಿ ನಾವು ರಿಮೆಂಬರ್ ಮಾಡ್ಕೋಬೇಕಂದ್ರೆ ಆಪರೇಟಿಂಗ್ ಅಂತ ಹೇಳಿದ ಕೂಡಲೇ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಅಂತ ಹೇಳಿದ್ರೆ ಆಪರೇಟಿಂಗ್ ಅಂದ ಕೂಡಲೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬರುತ್ತೆ ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸ್ ಬರುತ್ತೆ. ಎರಡನ್ನ ಮರ್ಜ್ ಮಾಡಬೇಕು. ಸೊ ಅವಾಗ ನಮಗೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ರೇಷಿಯೋ ಕೂಡ ಮಾಡ್ಕೋಬಹುದು ನಾವು. ವಿತ್ ದ ಹೆಲ್ಪ್ ಆಫ್ ನೆಟ್ ಪ್ರಾಫಿಟ್ ವಿ ಕ್ಯಾನ್ ಏಬಲ್ ಟು ಅಸರ್ಟೈನ್ net profit ratio also. Net profit ratio is equal to net profit divided by net sales into 100 ORR, net revenue from operation into 100. ನೀವು ಮಾಡ್ಕೊಂಡು ನೆಟ್ ರೇಷಿಯೋ ಕೂಡ ಅಂದ್ರೆ ನೆಟ್ ಪ್ರಾಫಿಟ್ ರೇಷಿಯೋ ಕೂಡ ಬರುತ್ತೆ ಅಂದ್ರೆ ತಿಳ್ಕೊಬಹುದು. ಅದರಿಂದ ಅಂದ್ರೆ ಈ ಒಂದು ಕ್ವಶನ್ ಬೇಸಿಸ್ ಮೇಲೆ ನೆಟ್ ಪ್ರಾಫಿಟ್ ರೇಷಿಯೋ ಕೂಡ ನಾವು ಕಂಡುಹಿಡಿಬಹುದು. ಪ್ರಿಫರೆನ್ಸ್ ಡಿವಿಡೆಂಡ್ ಬಂದಿದೆ. ಪ್ರಿಫರೆನ್ಸ್ ಡಿವಿಡೆಂಡ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ಈ ನೆಟ್ ಪ್ರಾಫಿಟ್ ನಲ್ಲಿ 2,000 rupees ಮೈನಸ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಅರ್ನಿಂಗ್ ಪರ್ ಶೇರ್ ಇದೆ. ಅರ್ನಿಂಗ್ ಪರ್ ಶೇರ್ ಮಾಡಬೇಕಾದ್ರೆ ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ಮಾಡಬೇಕಾದ್ರೆ ಅಲ್ಲಿ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮಾಡಬೇಕಾದ್ರೆ ಅಲ್ಲಿ EBIT ಅಂತ ಬರುತ್ತೆ. ನೀವು ಯೂಶುವಲಿ FM ಸಬ್ಜೆಕ್ಟ್ ಅನ್ನು ಲರ್ನ್ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ BCom 5th ಸೆಮಿಸ್ಟರ್ ಅಲ್ಲಿ ಲರ್ನ್ ಮಾಡಿದಿರಿ. ಆ EBIT ನಲ್ಲಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಲ್ಲಿ EBIT ತೆಗೆದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಅದು ಡಿಬೆಂಚರ್ಸ್ ಮೇಲೆನೇ ಇರಬೇಕು. ಈ ಎಕ್ಸಾಂಪಲ್ ಡಿಬೆಂಚರ್ಸ್ ಇದೆ ಎಷ್ಟು ಸಮಥಿಂಗ್ ಅಮೌಂಟ್ ಇದೆ. ಇನ್ ಕೇಸ್ ಅಲ್ಲಿ 10%, 5%, ಎಕ್ಸಾಂಪಲ್ ಇಲ್ಲಿ 10% ಡಿಬೆಂಚರ್ ಅಂತ ಹೇಳಿದ್ರೆ ಮಾತ್ರ 1 ಲಕ್ಷದ ಮೇಲೆ 10% ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಬರಲ್ಲ. ಯಾವಾಗ ಇಲ್ಲಿ ಬರೀ ಇನ್ ಕೇಸ್ here only 10 debentures amount, debenture amount rupees 1 lakh is given, but rate of debenture is not given. In case rate of debentures given in the question, then the rate is allowed on rupees 1 lakh. When EBIT earning before interest tax, first I ತೆಗಿಬೇಕು, interest on debentures, ಅದು ಡಿಬೆಂಚರ್ಸ್ ಮೇಲೆ ಮಾಡಬೇಕು. ನೆಕ್ಸ್ಟ್ ಟ್ಯಾಕ್ಸ್ ತೆಗಿಬೇಕು. ಇನ್ಕಮ್ ಟ್ಯಾಕ್ಸ್ ಅಂತ ಬಂದ್ರೆ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಬಂದ್ರೆ ಕಂಪಲ್ಸರಿ ಆಗಿ ಮೈನಸ್ ಮಾಡಿಕೊಂಡು ನಾವು ಈ ಅರ್ನಿಂಗ್ ಪರ್ ಶೇರ್ ಮಾಡಬೇಕಾಗುತ್ತೆ. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸು ಅಥವಾ ಕಾರ್ಪೊರೇಟ್ ಟ್ಯಾಕ್ಸು ಮತ್ತು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎರಡನ್ನೂ ತೆಗೆದು ಮೈನಸ್ ಈ ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನು ತೆಗೆದ್ರೆ ನಮಗೆ ಸಿಗೋದು ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಲ್ಲಿ ನಾನು ಜಸ್ಟ್ ಶಾರ್ಟ್ ಕಟ್ ಅಲ್ಲಿ ಬರ್ತಿದ್ದೀನಿ. ಅಮೌಂಟ್ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಸ್ ಈಕ್ವಲ್ ಟು EBIT ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಮೈನಸ್ ಟ್ಯಾಕ್ಸ್ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು FM ನಲ್ಲಿ ಕಲ್ತಿರ್ತೀರಿ ವರ್ಟಿಕಲ್ ಅಲ್ಲಿ. ಓಕೆ, ಈಗ EPS ಆಯಿತು. ನೆಕ್ಸ್ಟ್ ಇಲ್ಲಿ ನಮಗೆ ನೆಟ್ ಪ್ರಾಫಿಟ್ ಆದ್ಮೇಲೆ ಪ್ರಿಫರೆನ್ಸ್ ಡಿವಿಡೆಂಡ್ ಇದರಲ್ಲಿ ಮೈನಸ್ ಮಾಡಬೇಕು. ಲಾಂಗ್ ಟರ್ಮ್ ಲೋನ್ಸ್ 2 lakh, ಡಿಬೆಂಚರ್ಸ್ 1 lakh, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 20,000, ಈಕ್ವಿಟಿ ಶೇರ್ ಕ್ಯಾಪಿಟಲ್ 10,000 shares of rupees 10 each. Here 10,000 shares per share rupees 10. Here 10,000 into 10, 1 lakh rupees equity shareholders or equity share capital rupees 1 lakh. Then here preference shares is 20,000. ಇಲ್ಲಿ 10,000 equity shares ಇದೆ. 10,000 equity shares ಇದೆ. ಒಂದು ಶೇರಿಗೆ 10 ರೂಪಾಯಿ ಆದ್ರೆ 10,000 into 10 ಮಾಡಿದ್ರೆ 1 ಲಕ್ಷ ರೂಪಾಯಿ ನಮಗೆ ಈಕ್ವಿಟಿ ಶೇರ್ ಸಿಗುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸಿಗುತ್ತೆ. ಇದಿಷ್ಟು ಪ್ರೆಸೆಂಟೇಷನ್ ಆದಾದ್ಮೇಲೆ ನಾವು ಡೆಟ್ ಈಕ್ವಿಟಿ ರೇಷಿಯೋ, ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ, ಅರ್ನಿಂಗ್ ಪರ್ ಶೇರ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಇಷ್ಟು ರೇಷಿಯೋಸ್ ಅನ್ನು ನಾವು ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟ್ ಸೊಲ್ಯೂಷನ್ ಅಲ್ಲಿ ಡೆಟ್ ಈಕ್ವಿಟಿ ರೇಷಿಯೋ ಫಾರ್ಮುಲಾ ಲಾಂಗ್ ಟರ್ಮ್ ಡೆಟ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ದಿಸ್ ಇಸ್ ದ ರೇಷಿಯೋ ಕಮ್ಸ್ ಅಂಡರ್ ಸಾಲ್ವೆನ್ಸಿ ರೇಷಿಯೋ ಆರ್ ಲ್ಯಾವರೇಜ್ ರೇಷಿಯೋ. ಲ್ಯಾವರೇಜ್ ರೇಷಿಯೋ ನಲ್ಲಿ ಬರ್ತಕ್ಕಂಥ ಒಂದು ಅಂದ್ರೆ ಸಾಲ್ವೆನ್ಸಿ ರೇಷಿಯೋ ಅಂದ್ರೆ ಒಂದೇ, ಲ್ಯಾವರೇಜ್ ರೇಷಿಯೋ ಅಂದ್ರೆ ಒಂದೇ. ಇದು ಡೆಟ್ ಈಕ್ವಿಟಿ ರೇಷಿಯೋ ಅಂದ್ರೆ ಫಾರ್ಮುಲಾ ಏನು? ಡೆಟ್ ಅಂದ್ರೆ ಸಾಲ, ಈಕ್ವಿಟಿ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್. ಈ ರೀತಿ ನಾವು ಅನಲೈಸ್ ಮಾಡ್ಕೋಬೇಕು. ಸೊ ಇಲ್ಲಿ ಲಾಂಗ್ ಟರ್ಮ್ ಡೆಟ್ಸ್
ಆದರೆ ಡೆಟ್ ಇಕ್ವಿಟಿ ರೇಷಿಯೋ ಎಕ್ಸ್ಪ್ರೆಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಲಾಂಗ್ ಟರ್ಮ್ ಡೆಟ್ಸ್ ಅಂಡ್ ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಹಿಯರ್ ಲಾಂಗ್ ಟರ್ಮ್ ಡೆಟ್ಸ್ ಆರ್ ಡಿಬೆಂಚರ್ಸ್, long term loans. Here long term loans and debentures both are given. These are comes under long term debts divided by shareholders fund. Shareholders fund is equal to equity share capital, preference share capital, reserve and surplus minus deferred expenses. My dear friends, reserves consist of general reserve, reserve fund, dividend equalization reserve, ಸಿಂಕಿಂಗ್ ಫಂಡ್. ಈ ರಿಸರ್ವ್ ಸರ್ಪ್ಲಸ್ ನಲ್ಲಿ ಏನೆಲ್ಲ ಬರ್ತದೆ? ಜನರಲ್ ರಿಸರ್ವ್ ಬರುತ್ತೆ, ರಿಸರ್ವ್ ಫಂಡ್ ಬರುತ್ತೆ, ಸಿಂಕಿಂಗ್ ಫಂಡ್ ಬರುತ್ತೆ, ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್ ಬರುತ್ತೆ, ಮತ್ತೆ ಸರ್ಪ್ಲಸ್ ಅಂತ ಹೇಳಿದ ಕೂಡಲೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರು ಕೂಡ ಜಾಯಿನ್ ಮಾಡಿಸ್ಕೋಬೇಕು. ಇದು ರಿಸರ್ವ್ ಸರ್ಪ್ಲಸ್ ಅಲ್ಲಿ ಬರ್ತದೆ. ಮೈನಸ್ ಡೆಫರ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಇದ್ರೆ ಅಥವಾ ಡಿಸ್ಕೌಂಟ್ ಆನ್ ಶೇರ್ಸ್ ಇದ್ರೆ, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಇದ್ರೆ ಆಲ್ಮೋಸ್ಟ್ ಇವನ್ನೆಲ್ಲ ಮೈನಸ್ ಮಾಡಬೇಕಾಗುತ್ತೆ. ಓಕೆ, so ಇಲ್ಲಿ according to this question, shareholders fund equity share capital here 10,000 into 10 1 lakh plus preference shares given in the question ಅಲ್ಲಿ ಕೊಟ್ಟಿದ್ದಾರೆ 20,000 plus reserve and surplus here reserves are not provided but net profit is given, but net profit should be deducted by rupees 2,000. ಈ 75,000 ರೂಪಾಯಿನಾಗ 2,000 ರೂಪಾಯಿ ಪ್ರಿಫರೆನ್ಸ್ ಡಿವಿಡೆಂಡ್ ತೆಗಿಬೇಕು, ಅವಾಗ ನಮಗೆ ಎಕ್ಸಾಕ್ಟ್ ಪ್ರಾಫಿಟ್ ಸಿಗುತ್ತೆ. ಹಾಗಾಗಿ ಈ ರಿಸರ್ವ್ ಸರ್ಪ್ಲಸ್ ಅಂದ್ರೆ 75,000 ರೂಪಾಯಿನಲ್ಲಿ 2,000 ಅನ್ನೋದು ಪ್ರಿಫರೆನ್ಸ್ ಡಿವಿಡೆಂಡ್ ಇದು ಪ್ರಿಫರೆನ್ಸ್ ಡಿವಿಡೆಂಡ್. ಈ ಪ್ರಿಫರೆನ್ಸ್ ಡಿವಿಡೆಂಡ್ ತಗೊಂಡ್ರೆ ಮೈನಸ್ ಮಾಡಿದ್ರೆ 73,000, ಡೆಫರ್ಡ್ ಎಕ್ಸ್ಪೆನ್ಸಸ್ ನಿಲ್. ಸೊ 1 lakh plus 70,000 plus 73,000 total 1,93,000 is shareholders fund. Okay, here long term debts is 3 lakh, shareholders fund is 1,93,000. So here long term debts divided by shareholders fund according to the formula debt equity ratio is equal to long term debts 3 lakh, shareholders fund 1,93,000. 3 lakh divided by 1,93,000 is equal to 1.55. nothing but it is east-1, it is common. ಆದರೆ 1.55 ಇದು ರೇಷಿಯೋ ಆನ್ಸರ್ ಬಂದಿರೋದು. ಅದ್ರ ಮುಂದೆ ಈಸ್ಟ್-1 ಹಾಕಲೇಬೇಕು, ಬಿಕಾಸ್ ದೀಸ್ ರೇಷಿಯೋಸ್ ಎಕ್ಸ್ಪ್ರೆಸ್ಡ್ ಇನ್ ಪ್ರಪೋರ್ಷನ್ ಆರ್ ಸಿಂಪಲ್ ಆರ್ ಪ್ಯೂರ್. ದಟ್ಸ್ ವೈ ಈಸ್ಟ್-1 ಅಂದ್ರೆ ಇವನ್ನ ಎಕ್ಸ್ಪ್ರೆಸ್ ಮಾಡೋದು ಪ್ರಪೋರ್ಷನ್ ಅಥವಾ ಸಿಂಪಲ್ ಅಥವಾ ಪ್ಯೂರ್ ರೇಷಿಯೋನಲ್ಲಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ 1.55 ಬಂದರೂ ಕೂಡ ಅದು ಮುಂದೆ ಈಸ್ಟ್-1 ಹಾಕಿ, ಅಥವಾ ಹಾಕದೇ ಇದ್ರೂ ಹಾಗೆ ಬಿಡ್ತೀವಿ, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೇಷಿಯೋ capital gearing ratio is equal to formula fixed interest bearing securities divided by equity shareholders fund. ಇದಕ್ಕೆ ಯಾಕೆ ಈ ರೇಷಿಯೋಗೆ ಯಾಕೆ ಇಂಟು 100 ಯಾಕೆ ಹಾಕಿಲ್ಲ? ಇಂದಿನ ಕ್ವಶನ್ಸ್ ಎಲ್ಲ ನಾವು ಸಾಲ್ವ್ ಮಾಡಿದ್ವಿ. ಇದಕ್ಕೆ ಯಾಕೆ ಇಂಟು 100 ಹಾಕಿಲ್ಲ ಅಂದ್ರೆ ಈ ರೇಷಿಯೋಸ್ ಪ್ರಾಫಿಟಬಿಲಿಟಿ ರೇಷಿಯೋ ಅಲ್ಲ. ಪ್ರಾಫಿಟಬಿಲಿಟಿ ರೇಷಿಯೋ ಆದ್ರೆ ಮಾತ್ರ ಇಂಟು 100 ಬರುತ್ತೆ. ಸೊ ಈಗ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಡಿವೈಡ್ ಬೈ ಈಕ್ವಿಟಿ ಶೇರ್ಹೋಲ್ಡರ್ಸ್ ಫಂಡ್. ಇಲ್ಲಿ ಈಕ್ವಿಟಿ ಶೇರ್ಹೋಲ್ಡರ್ಸ್ ಫಂಡ್ ಅಂತ ಇದು ಫಾರ್ಮುಲಾ ಯಾವುದಕ್ಕೆ? ಕ್ಯಾಪಿಟಲ್ ಗೇರಿಂಗ್ ರೇಷಿಯೋಗೆ ಇದು ಫಾರ್ಮುಲಾ ಆಯಿತು. ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್, ಈ ಫಾರ್ಮುಲಾ ಪ್ರಕಾರ ಈಗ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂದ್ರೆ ಯಾವಾಗಿದೆ ಕ್ವಶನ್ ಅಲ್ಲಿ, ಈಕ್ವಿಟಿ ಶೇರ್ಹೋಲ್ಡರ್ಸ್ ಫಂಡ್ ಏನೇನು ಮಾಡಬೇಕು? ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಹಿಯರ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಒಂದು. ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ಸು, ಡಿಬೆಂಚರ್ಸ್, ಲಾಂಗ್ ಟರ್ಮ್ ಲೋನ್ಸ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇವು ಮೂರು ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ನಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಬಹುದು ನೀವು, ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಇಸ್ ಈಕ್ವಲ್ ಟು ಲಾಂಗ್ ಟರ್ಮ್ ಲೋನ್ಸ್ ಪ್ಲಸ್ ಡಿಬೆಂಚರ್ಸ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇವು ಮೂರನ್ನು ಒಳಗೊಂಡಿದ್ರೆ ಅದು ನಮಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಲೋನ್ಸ್ ಕ್ವಶನ್ ಅಲ್ಲಿ ಇದೆ 2 lakh, ಡಿಬೆಂಚರ್ಸ್ ಇದೆ 1 lakh rupees, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 20,000 ಇದೆ. ಟೋಟಲ್ 3,20,000 ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್. ಇದು ಫಾರ್ಮುಲಾದಲ್ಲೇ ಇದೆ. ಫಾರ್ಮುಲಾ ಏನು ಹೇಳ್ತದೆ? ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್. These are the securities included only rate of percentages like 6% debentures, 6%, 10% term loans or 11% preference share capital. ಈ ತರದ್ದು ಒಂದಿರಬೇಕು.
ಅಂದರೆ ಪರ್ಸೆಂಟೇಜನ್ನು ಕ್ಯಾರಿ ಮಾಡತಕ್ಕಂಥ ಎಲ್ಲ ಸೆಕ್ಯೂರಿಟೀಸ್ ಏನಿದ್ದಾವೆ ಅವೆಲ್ಲ ಫಿಕ್ಸ್ಡ್ ಬೇರಿಂಗ್ ಸೆಕ್ಯೂರಿಟೀಸ್, ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಅಂತ ಹೇಳಬೇಕು. ಎಕ್ಸಾಂಪಲ್ ಯಾವುದೇ ಇರಲಿ, 10% ಪಬ್ಲಿಕ್ ಡೆಟ್ಸ್ ಅಂತಿದ್ರು ಬರುತ್ತೆ, 10% ಟರ್ಮ್ ಲೋನ್ಸ್ ಅಂತ ಇದ್ರು ಬರುತ್ತೆ, 11% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತಿದ್ರೆ ಬರುತ್ತೆ, ಇಲ್ಲಿ 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಇದ್ರು ಅವನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ನಲ್ಲಿ ಹಾಕಬೇಕಾಗುತ್ತೆ. ಈಗ ಇಲ್ಲಿ ನಾವು 3 ಕನ್ಸಿಡರ್ ಮಾಡಿದ್ದೀನಿ. ಸೊ ಹಿಯರ್ ಲಾಂಗ್ ಟರ್ಮ್ ಲೋನ್ಸ್, ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈ ಕ್ವಶನ್ ಇದೆ, ಅವನ್ನೇ ತಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನ ಟೋಟಲ್ ಮಾಡಿದ್ರೆ 3,20,000 ಆಗುತ್ತೆ. ಸೊ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದ ಕೂಡಲೇ ಇಲ್ಲಿ ಪ್ರಿಫರೆನ್ಸ್ ಶೇರ್ ಬಿಡಬೇಕು, ಯಾಕಂದ್ರೆ ನಾವು ಪ್ರಿಫರೆನ್ಸ್ ಶೇರ್ಸ್ ಮೇಲೆ ತಗೊಂಡಿರ್ತೀವಿ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಫಾರ್ಮುಲಾ ಇದೆ, ಇಲ್ಲಿ ನೀವು ನೋಡ್ಬೋದು ಫಾರ್ಮುಲಾ. ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಡಿವೈಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಹಿಯರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ನೀಟಾಗಿ ಹೇಳಿದ್ರಿಂದ ಇಲ್ಲಿ ನಾವು ಶೇರ್ ಹೋಲ್ಡರ್ಸ್ ಫಂಡ್ ಮಾಡಬೇಕಾದ್ರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅನ್ನ ತಗೊಂಡಿವಿ. ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಮಾಡಬೇಕಾದ್ರೆ ಇಲ್ಲಿ ನಾವು ಈ ಐಟಮ್ ಅನ್ನು ಬಿಟ್ಟು ಉಳಿದೆಲ್ಲ ಐಟಮ್ಸ್ ತಗೋಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್ ನಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ರಿಸರ್ವ್ಸ್ ಬರ್ತದೆ. ಜನರಲ್ ರಿಸರ್ವ್, ರಿಸರ್ವ್ ಫಂಡ್, ಸಿಂಕಿಂಗ್ ಫಂಡ್, ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಇದ್ರೂ ಬರುತ್ತೆ, ಮತ್ತೆ ಶೇರ್ ಪ್ರೀಮಿಯಂ ಇದ್ರೂ ಕೂಡ ಬರುತ್ತೆ. ಶೇರ್ ಪ್ರೀಮಿಯಂ ಕೂಡ ರಿಸರ್ವ್ ನ ಬರುತ್ತೆ. ಸರ್ಪ್ಲಸ್ ಅಂದ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಬರುತ್ತೆ. ಮತ್ತೆ ಆಸ್ ಇಟ್ ಈಸ್ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬರ್ತದೆ, ಅಂದ್ರೆ ಡೆಫರ್ಡ್ ಎಕ್ಸ್ಪೆನ್ಸಸ್ ಬರ್ತದೆ. ಇಲ್ಲಿ ಏನ್ ಮಾಡಬೇಕು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಇದನ್ನಷ್ಟೇ ಬಿಡಬೇಕು, ಉಳಿದೆಲ್ಲ ಆಸ್ ಇಟ್ ಈಸ್ ತಗೋಬೇಕು. ನೋಡಬಹುದು. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಇಸ್ ಈಕ್ವಲ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಅಂಡ್ ಸರ್ಪ್ಲಸ್ ಮೈನಸ್ ಡೆಫರ್ಡ್ ಎಕ್ಸ್ಪೆನ್ಸಸ್. ಡೆಫರ್ಡ್ ಎಕ್ಸ್ಪೆನ್ಸ್ ಅಂದ್ರೆ ಏನು, ಸಮ್ ಕ್ಯಾಪಿಟಲ್ ಲಾಸಸ್ ಬರುತ್ತೆ. ಆ ಕ್ಯಾಪಿಟಲ್ ಲಾಸ್ ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಗುಡ್ ವಿಲ್ ಕೂಡ ಸಮಟೈಮ್ಸ್ ಮೈನಸ್ ಮಾಡಿ ಹಾಕ್ತಾರೆ, ಅದು ಸಾಮಾನ್ಯವಾಗಿ ಆ ಥರ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಒಂದೊಂದು ರೀತಿ ಇದೆ. ಸೊ ಈಗ ನೀವು ಡೆಫರ್ಡ್ ಎಕ್ಸ್ಪೆನ್ಸ್ ಅಂತ ಕೂಡ ಡಿಸ್ಕೌಂಟ್ ಆನ್ ಶೇರ್ಸ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್, ಆಮೇಲೆ ಕ್ಯಾಪಿಟಲ್ ಲಾಸಸ್ ಏನಾದರೂ ಇದ್ರೆ ಡೆಬಿಟ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್ ಏನಾದರೂ ಕೂಡ ಮೈನಸ್ ಮಾಡಬೇಕಾಗುತ್ತೆ. 1,00,000 ಪ್ಲಸ್ 73,000 ಅಂದ್ರೆ 25,000 ನೆಟ್ ಪ್ರಾಫಿಟ್. ಕ್ವಶನ್ ಅಲ್ಲಿ ಕೊಟ್ಟಿರೋದು ನೆಟ್ ಪ್ರಾಫಿಟ್. ಈ 2,000 ಪ್ರಿಫರೆನ್ಸ್ ಡಿವಿಡೆಂಡ್ 2,000 75,000 2,000 ಮೈನಸ್ ಮಾಡಲೇಬೇಕು, ಯಾಕಂದ್ರೆ ಅರ್ನಿಂಗ್ಸ್ ಅವೈಲೇಬಲ್. ಟೋಟಲ್ ಆಫ್ಟರ್ ನಮಗೆ ಎಕ್ಸಾಕ್ಟ್ ಅಮೌಂಟು ಶೇರ್ ಹೋಲ್ಡರ್ಸ್ಗೆ ಎಷ್ಟು ಉಳಿತದೆ ಅಂತ ತಿಳ್ಕೊಬೇಕಾದ್ರೆ ಟೋಟಲ್ 75,000 ಪ್ರಾಫಿಟ್ನಲ್ಲಿ 2,000 ರೂಪಾಯಿ ನಾವು ಮೈನಸ್ ಮಾಡಲೇಬೇಕಾಗುತ್ತೆ. ಸೊ ಮೈನಸ್ ಮಾಡಿದ್ರೆ ನಮಗೆ 73,000 1,00,000 ಪ್ಲಸ್ 73,000 1,73,000. ದಿಸ್ ಈಸ್ ದ ಸೆಕೆಂಡ್ ರೇಷಿಯೋ which is appeared or asked to solve capital gearing ratio. Capital gearing ratio is equal to fixed interest bearing securities divided by equity shareholders fund according to the capital gearing ratio formula. Capital gearing ratio formula ಏನಿದೆ ಅದೇ ರೀತಿ 3,20,000 3,73,000 ಮಾಡಿದ್ರೆ 1.8 ಬರುತ್ತೆ. ನೀವು ಇಷ್ಟು ಬರೆದ್ರು ಬರೀರಿ, ಅದು ಇನ್ ಕೇಸ್ left to you people. 1:1.8 okay, this is second ratio. Next, third ratio, earning per share is equal to earnings available ORR, profit or amount available to equity shareholders divided by number of equity shares or outstanding equity shares. The earning per shares can be or may be expressed in percentage also. ಇದನ್ನ ನೀವು ಪರ್ಸೆಂಟೇಜ್ ರೂಪದಲ್ಲಿ ಕೂಡ ಹೇಳ್ಬೋದು. ನೋಡ್ರಿ, 2 ರೇಷಿಯೋಗೆ ಇಂಟು 100 ಬರಲಿಲ್ಲ, ಯಾಕೆ ಅಂದ್ರೆ ಅವು ಸಾಲ್ವೆನ್ಸಿ ರೇಷಿಯೋ ಆಗಿರೋದ್ರಿಂದ ಪ್ರಾಫಿಟಬಿಲಿಟಿ ರೇಷಿಯೋಗೆ ಮಾತ್ರ ಇಂಟು 100 ಬರುತ್ತೆ. ಯಾವ್ಯಾವು ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ರಿಟರ್ನ್ ಆನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ರೇಷಿಯೋ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ, ಈ ರೇಷಿಯೋಸ್ ಏನಿದ್ದಾವೆ ಇವೆಲ್ಲ ಎಕ್ಸ್ಪೆನ್ಸಿವ್ ರೇಷಿಯೋ. ರೆಸ್ಪೆಕ್ಟಿವ್ ಎಕ್ಸ್ಪೆನ್ಸ್ ರೇಷಿಯೋ ಮಾಡಿದ್ವಿ ನಾವು. ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಮಾಡಿದ್ವಿ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಅಂತ ಮಾಡಿದ್ವಿ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಮಾಡಿದ್ವಿ, ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಮಾಡಿದ್ವಿ, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಂತ ಮಾಡಿದ್ವಿ. ಅವೆಲ್ಲ ಆ ರೆಸ್ಪೆಕ್ಟಿವ್ ಎಕ್ಸ್ಪೆನ್ಸ್ ಮಾಡಿದಾಗ ಇಂಟು 100 ಮಾಡಿದ್ವಿ, ಅದು ಪ್ರಾಫಿಟಬಿಲಿಟಿ ರೇಷಿಯೋ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ರೇಷಿಯೋ, ನಾನ್ ಆಪರೇಟಿಂಗ್ ಇನ್ಕಮ್ ರೇಷಿಯೋ ಇಷ್ಟೆಲ್ಲ ಮಾಡಿದ್ವಿ, ಅದಕ್ಕೆ ಇಂಟು 100 ಬಂತು. ಏನಕ್ಕೆ ಅಂದ್ರೆ ಅವೆಲ್ಲ ಫಿಕ್ಸ್ ಪ್ರಾಫಿಟಬಿಲಿಟಿ ರೇಷಿಯೋನಲ್ಲಿ ಬರ್ತದೆ. ಇದು ಕೂಡ ಪ್ರಾಫಿಟಬಿಲಿಟಿ ರೇಷಿಯೋನೇ, ಇದನ್ನು ಕೂಡ ನಾವು ಪರ್ಸೆಂಟೇಜ್ ರೂಪದಲ್ಲಿ ಕೂಡ ಹೇಳ್ಬೋದು. ಈಗ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ORR, ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ಔಟ್ಸ್ಟ್ಯಾಂಡಿಂಗ್ ಇಕ್ವಿಟಿ ಶೇರ್ಸ್. ಇಲ್ಲಿ ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮಾಡಬೇಕಾದ್ರೆ ಅಕಾರ್ಡಿಂಗ್ ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಾವು ಲರ್ನ್ ಮಾಡಿದ್ವಿ. EBIT ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಚಾಪ್ಟರ್ ಲರ್ನ್ ಮಾಡಿರಿ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್
ಇಲ್ಲಿ ಡಿಬೆಂಚರ್ ಅನ್ನ ಮೈನಸ್ ಮಾಡಬೇಕಾದ್ರೆ ಡಿಬೆಂಚರ್ಸ್ ದ ಡಿಬೆಂಚರ್ ಕ್ಯಾರಿ ಮಸ್ಟ್ ಕ್ಯಾರಿ ರೇಟ್ ಆಫ್ ಇಂಟ್ರೆಸ್ಟ್, ಅದರ್ವೈಸ್ ಇಟ್ಸ್ ಅನೇಬಲ್ ಟು ಹಲೋ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಅಂದ್ರೆ ಡಿಬೆಂಚರ್ಸ್ ಮೇಲೆ ಅಥವಾ ಡಿಬೆಂಚರ್ ಜೊತೆಗೆ 10% ಡಿಬೆಂಚರ್, 6% ಡಿಬೆಂಚರ್ಸ್. ನೀವು ಇಲ್ಲಿ ಕ್ವಶನ್ ಅನ್ನು ಗಮನಿಸಿದಾಗ, ಇಲ್ಲಿ ಕ್ವಶನ್ ಅಲ್ಲಿ ನೋಡಿದಾಗ ಇಲ್ಲಿ ಬರೀ ಡಿಬೆಂಚರ್ಸ್ ಅಂತ ಇದೆ. ಇನ್ ಕೇಸ್ 10% ಡಿಬೆಂಚರ್ ಅಂತ ಕೊಟ್ಟಿದ್ರೆ 1 lakh ಮೇಲೆ 10% ಮಾಡಬೇಕು. 1 lakh ಮೇಲೆ 10% ಮಾಡಬೇಕು. ಅದಕ್ಕೋಸ್ಕರ 1 lakh ಮೇಲೆ 10% ಮಾಡಿದ್ರೆ 1,000 ಅದು 10,000 ಬರ್ತಾ ಇತ್ತು. 10,000 ರೂಪಾಯಿ ಇಂಟ್ರೆಸ್ಟ್ ಅಂತ ತೆಗಿತಾ ಇದ್ವಿ. ಬಟ್ ಇಲ್ಲಿ ರೇಟ್ ಆಫ್ ಡಿಬೆಂಚರ್ಸ್ ನಾಟ್ ಗಿವನ್, ದಟ್ಸ್ ವೈ ಹಿಯರ್ ನಿಲ್. ಓಕೆ, here nil. Here income tax not given, or corporate tax is also not given. Next, preference dividend is given. Okay, 2,000. Okay, according to this question, so my dear friends, EBIT minus interest on debentures nil, tax nil, preference dividend is 75,000. So sorry, 2,000 out of 75,000 minus 3,000, sorry 2,000, 73,000. 73,000 is amount available or earnings available to equity shareholders. 73,000 according to the formula, 73,000 divided by outstanding equity shares, ORR, number of outstanding equity shares according to the question. Here equity share capital of 10,000 shares of rupees 10 each. Here 10,000 shares. So as it is 73,000 divided by 10,000, 7.3 is earning per share. ಇದನ್ನ ನಿಮಗೆ 5 ಮಾರ್ಕ್ಸ್ ಕೂಡ ಕೇಳಬಹುದು. ಅರ್ನಿಂಗ್ ಪರ್ ಶೇರ್ ಮಾಡ್ರಿ ಅಂತ ಹೇಳಿ ಅರ್ನಿಂಗ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಕೊಟ್ಟು ಅಥವಾ EBIT ಅಂತ ಕೊಟ್ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಕೊಟ್ಟಿದ್ರೆ ನೀವು 5 ಮಾರ್ಕ್ಸ್ಗೆ ಈ ರೀತಿ ಮಾಡ್ಕೋಬಹುದು. EBIT ನಲ್ಲಿ ಇಂಟ್ರೆಸ್ಟ್ ಕಳೆದು ಟ್ಯಾಕ್ಸ್ ಕಳೆದು ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನು ಮೈನಸ್ ಮಾಡಿ ನೀವು ಆ ಅಮೌಂಟ್ ಮೇಲೆ ಬೇಕಾದ್ರೆ ನೀವು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಮಾಡಿಕೊಂಡು ಅರ್ನಿಂಗ್ ಪರ್ ಶೇರ್ಸ್ ಅನ್ನ ಮಾಡಬಹುದು. ಇದು 3ನೇ ರೇಷಿಯೋ ಆಯಿತು. 4ನೇ ರೇಷಿಯೋ ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಹಿಯರ್ ಗ್ರಾಸ್ ಪ್ರಾಫಿಟ್ 2 lakh, net sales divided by 6 lakh into 100. How gross profit here came into exist? ಓಕೆ, ಇಲ್ಲಿ 2 ಲಕ್ಷ ರೂಪಾಯಿ ಹೇಗೆ ಬಂತು ಅಂದ್ರೆ ಈ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ. ಈ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕೊಡದೇ ಇರೋದ್ರಿಂದ ಗ್ರಾಸ್ ಪ್ರಾಫಿಟ್ ಅನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಗ್ರಾಸ್ ಪ್ರಾಫಿಟ್ ಅನ್ನು ನಾವು ಕಂಡುಹಿಡಿಯಬೇಕಾದ್ರೆ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೇಲ್ಸ್ ಅಂತ ಹೇಳಿದ ಕೂಡಲೇ ಈ ಕ್ವಶನ್ ಅಲ್ಲಿ ಸೇಲ್ಸ್ ಇದೆ. ಎಷ್ಟಿದೆ ಸೇಲ್ಸ್? 6 ಲಕ್ಷ ರೂಪಾಯಿ ಇದೆ. ಹೇಗೆ? ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಇಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಬೇಕು. ಸೇಲ್ಸ್ ನಮಗೆ ಎಕ್ಸಾಕ್ಟ್ ಅಮೌಂಟ್ ಕ್ಯಾಶ್ ಸೇಲ್ಸ್ ಫಸ್ಟ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಹಿಯರ್ ಕ್ಯಾಶ್ ಸೇಲ್ಸ್ 3 lakh, ಕ್ರೆಡಿಟ್ ಸೇಲ್ಸ್ 3,25,000 ಮೈನಸ್ 25,000. ಇದನ್ನ ಕ್ವಶನ್ ಅಲ್ಲಿ ಬಿಗಿನಿಂಗ್ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ 6 ಲಕ್ಷ ರೂಪಾಯಿ ಸೇಲ್ಸ್ ಅಂತ ಹೇಳಿದೆ. ಸೊ ಟೋಟಲ್ 6 ಲಕ್ಷ ರೂಪಾಯಿ ಸೇಲ್ಸ್ ಬಂದು ಗ್ರಾಸ್ ಪ್ರಾಫಿಟ್ ಬೇಕು ಅಂದ್ರೆ ಸೇಲ್ಸ್ 6 ಲಕ್ಷ ರೂಪಾಯಿ ಸಿಕ್ತು. ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಕ್ವಶನ್ ಅಲ್ಲೇ ಇದೆ. 4 lakh out of 6 lakh minus 4 lakh, 2 lakh is to be treated as gross profit. 4 lakh ಇದು ಹೇಗೆ ಬಂತು? How did rupees 4 lakh came here or comes here? Look at this here. Cost of goods sold is given in the question 4 lakh. So question ಅಲ್ಲಿ 4 lakh ಕೊಟ್ಟಿರೋದ್ರಿಂದ ಆ 4 lakh ಅನ್ನ as it is 6 lakh minus 4 lakh ಮಾಡಿ 2 lakh ಹಾಕಿದ್ದೀನಿ. ಅದೇ 2 lakh ಇಲ್ಲಿ. ಸೊ ಗ್ರಾಸ್ ಪ್ರಾಫಿಟ್ಗೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕು. ಸೊ 2 lakh divided by 6 lakh into 100. 2 lakh divided by 6 lakh into 100, 33.33. ಇದಕ್ಕೆ ಈ ರೇಷಿಯೋಕ್ಕೆ ಯಾಕೆ 100 ಸರ್? Why? This ratio can expressed in percentage because this is comes under profitability ratio. ಈ ರೇಷಿಯೋ ಪ್ರಾಫಿಟಬಿಲಿಟಿ ರೇಷಿಯೋ ಮೇಲೆ ಬಂದು ಅಂದ್ರೆ ಪ್ರಾಫಿಟಬಿಲಿಟಿ ರೇಷಿಯೋ ಆಗಿರೋದ್ರಿಂದ 33/33 ಅಂದ್ರೆ 33.33 ಬರುತ್ತೆ ಇಂಟು 100 ಅಂದ್ರೆ 3.333 ಸಮಥಿಂಗ್ ಬರುತ್ತೆ. ಅದನ್ನ 100 ಮಾಡ್ಕೊಂಡಾಗ ನಮಗೆ 33.33. ಇದನ್ನ ಯಾಕೆ ಪರ್ಸೆಂಟೇಜ್ ರೂಪದಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಪ್ರಾಫಿಟಬಿಲಿಟಿ ರೇಷಿಯೋ ಆಗಿರೋದ್ರಿಂದ. ಇನ್ನು ಒಂದು ರೇಷಿಯೋ ಇದೆ, ಅದು ಯಾವುದು ಅಂತ ಹೇಳಿದ್ರೆ ಆಪರೇಟಿಂಗ್ ರೇಷಿಯೋ ಅಂತ ಇದೆ. ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಿದ್ವಿ, ಅದು ಆಪರೇಟಿಂಗ್ ರೇಷಿಯೋ ಇದೆ. ಆಪರೇಟಿಂಗ್ ರೇಷಿಯೋ ಫಾರ್ಮುಲಾ ಏನಿದೆ? ಫಸ್ಟ್ ಇದನ್ನೆಲ್ಲ ನೀವು ತಗೊಳ್ಳಿ, ಅದೊಂದು ರೇಷಿಯೋ ನಾನು ಬರೀತೀನಿ. ಇದು ಕ್ವಶನ್ ಆದ್ಮೇಲೆ ಇದನ್ನೆಲ್ಲ ಹೋಗೋ ಒಂದು ಲುಕ್ ನೋಡ್ರಿ. ಇದು ಇದಿಷ್ಟು ಕ್ವಶನ್ ಆಯ್ತು, ಇಲ್ಲಿಂದ ಸೊಲ್ಯೂಷನ್ ಇದೆ. ಒಂದ್ಸತಿ ನೀವು ತಗೊಳ್ಳಿ, ನಾನು ಆನ್ಸರ್ ಈಗ ಬರೀತೀನಿ. ಓಕೆ, ಇಲ್ಲಿ ನೀವು ಗಮನಿಸಬೇಕು
ಇಲ್ಲಿ 6 ಲಕ್ಷ ರೂಪಾಯಿ ಇದೆ, ಸಾರಿ 4 ಲಕ್ಷ ರೂಪಾಯಿ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಮತ್ತು 75,000. 4 lakh plus 75,000. 4 lakh plus 75,000. 4,75,000 is operating cost. Okay. ಈ 4,75,000 divided by 6 lakh ಮಾಡಿದ್ರೆ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ನಮಗೆ ಆಪರೇಟಿಂಗ್ ರೇಷಿಯೋ ಸಿಕ್ಬಿಡುತ್ತೆ. ಸೊ ಇದೊಂದು ರೇಷಿಯೋ ಬ್ಯಾಲೆನ್ಸ್ ಇದೆ ಬಿಡಿಸ್ಲಿಕ್ಕೆ. ಸೊ ದಿಸ್ ಇಸ್ ದ ಲಾಸ್ಟ್ ರೇಷಿಯೋ ಲೆಫ್ಟ್ ಟು ಡಿಸ್ಕಸ್ ಆರ್ ಟು ಸಾಲ್ವ್. So here cost of goods sold 4 lakh and operating cost given is 75,000. 4,75,000 is operating cost. Total operating cost divided by net sales into 100. We will get operating ratio. This is question. This is answer. ಒಂದು ರೇಷಿಯೋ ಇದೆ, ಅನ್ನೊಂದು ರೇಷಿಯೋ ನಾನು ಬರೀತೀನಿ. ಸೊ ಇದಿಷ್ಟು ಕ್ವಶನ್ ಆಯ್ತು, ಇದಿಷ್ಟು ಆನ್ಸರ್. ಈ ಕಡೆ ಒಂದು ಭಾಗ, ಸೊ ಇದೊಂದು ಭಾಗ ನೀವು ಕನ್ಸಿಡರ್ ಮಾಡಬೇಕು. ಓಕೆ, ಇದಿಷ್ಟು ವರ್ಕಿಂಗ್ ನೋಟ್ಸ್ ಆಯ್ತು. ಇನ್ನೊಂದು ರೇಷಿಯೋ ಇದೆ. ಇದು ಲಾಸ್ಟ್ ರೇಷಿಯೋ ಕ್ವಶನ್ ಹೇಳಿದಾಗ ಆಪರೇಟಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಆಪರೇಟಿಂಗ್ ರೇಷಿಯೋ ಮಾಡಬೇಕಾದ್ರೆ ಇದು ಕ್ವಶನ್ ಲಾಸ್ಟ್ ರೇಷಿಯೋ ಒಂದು ಎಕ್ಸ್ಟ್ರಾ ರೇಷಿಯೋ ನಾನು ಬಿಡಿಸಿದ್ದೀನಿ, ಒಂದು ನೆಟ್ ಪ್ರಾಫಿಟ್ ರೇಷಿಯೋ. ಕ್ವಶನ್ ಆಧಾರದ ಮೇಲೆ ಕೂಡ ಒಂದು ಎಕ್ಸ್ಟ್ರಾ ರೇಷಿಯೋ ನಾನೇ ಮಾಡಿರೋದಿದೆ. ಸೊ ಇಲ್ಲಿ ಆಪರೇಟಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. Operating cost here 75,000, cost of goods sold is 4 lakh. Okay, divided by net sales 6 lakh into 100. So 4,75,000 divided by 6 lakh into 100, 79.16. 79.16. This is the operating ratio. ಇದ್ರ ಜೊತೆಗೆ ಅಂದ್ರೆ ಈ ಆಪರೇಟಿಂಗ್ ರೇಷಿಯೋಗೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬೇಕು, ಆಪರೇಟಿಂಗ್ ಕಾಸ್ಟ್ ಬೇಕು. ಇವೆರಡನ್ನ ಸೇರಿಸಿ ಕೂಡ ಡೈರೆಕ್ಟ್ ಆಗಿ 4,75,000 ಡಿವೈಡ್ ಬೈ 6 lakh into 100 ಕೂಡ ಮಾಡ್ಬೋದು. ಇಲ್ಲಿ ಒಂದು ರೇಷಿಯೋ ನಾನು ಎಕ್ಸ್ಟ್ರಾ ಮಾಡಿದ್ದೀನಿ, ನೆಟ್ ಪ್ರಾಫಿಟ್ ರೇಷಿಯೋ. ನೆಟ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ನೆಟ್ ಸೇಲ್ಸ್ ಡಿವೈಡ್ ಬೈ ನೆಟ್ ಸೇಲ್ಸ್ into 100. Net profit divided by net sales into 100. Here net profit 75,000 is given. Look at this. Here 75,000, but here preference dividend is given. Net profit after tax and dividend. ಅಂದ್ರೆ ನೆಟ್ ಪ್ರಾಫಿಟ್ ಮಾಡಬೇಕು, ನೆಟ್ ಪ್ರಾಫಿಟ್ ರೇಷಿಯೋ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇರಬೇಕು, ಆಫ್ಟರ್ ಡಿವಿಡೆಂಡ್ ಇರಬೇಕು. ಇಲ್ಲಿ ಟ್ಯಾಕ್ಸ್ ಇಲ್ಲ, ಡಿವಿಡೆಂಡ್ ಇದೆ. ಹಾಗೆ 75,000 ರೂಪಾಯಿ 2,000 ತೆಗೆದ್ರೆ 73,000 ಡಿವೈಡ್ ಬೈ 6 lakh ನೆಟ್ ಸೇಲ್ಸ್ ಅಂದ್ರೆ ಕ್ಯಾಶ್ ಸೇಲ್ಸ್ 3 ಲಕ್ಷ, ಕ್ರೆಡಿಟ್ ಸೇಲ್ಸ್ 3,25,000 ಮೈನಸ್ 25,000 ಸೇಲ್ಸ್ ಅಂತ ಹೇಳಿದ್ರೆ 6 ಲಕ್ಷ ರೂಪಾಯಿ. ನಾನು ಬಿಗಿನಿಂಗ್ ನಾಗ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಆಸ್ ಇಟ್ ಈಸ್ 73,000, 75,000 minus 2,000 is the preference dividend divided by 6 lakh. The net profit ratio will be 12.16. These are the net gross profit ratio, net profit ratio, operating ratio. These are along with EPS. ಈ ಕ್ವಶನ್ ಅಲ್ಲಿ 4 ರೇಷಿಯೋಸ್ ಅನ್ನು ನಾವು ಮಾಡಿದ್ದೀವಿ. these ratios are profitability ratio. ಓಕೆ, ಇದಿಷ್ಟು ಎಕ್ಸ್ಟ್ರಾ ಒಂದು ರೇಷಿಯೋ ಮಾಡಿರೋದು ನೆಟ್ ಪ್ರಾಫಿಟ್ ರೇಷಿಯೋ ಮಾಡಿದ್ದೀನಿ. ಈ ಒಂದು ಕ್ವಶನ್ ಮೇಲೆ ಇಷ್ಟು ರೇಷಿಯೋಸ್ ನಾವು ಬಿಡಿಸಬಹುದು. ದಿಸ್ ಈಸ್ ಈ ಕ್ವಶನ್ ಇದು VS ಏನಿದೆ ಅಕ್ಕಮಹಾದೇವಿ ಯೂನಿವರ್ಸಿಟಿ ಬಿಜಾಪುರ ಏನಿದೆ ಆ ಯೂನಿವರ್ಸಿಟಿ ಬಂದಿರತಕ್ಕಂಥ ಕ್ವಶನ್ 15 ಮಾರ್ಕ್ಸ್ಗೆ ಬಂದಿದೆ 2017. ಮತ್ತು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಈ ಒಂದು ರೇಷಿಯೋಸ್ ಅನ್ನು ನಾನು ಸೆಲೆಕ್ಟ್ ಮಾಡಿದ್ದು. ಈ ಪ್ರೆಸೆಂಟೇಷನ್ ನಿಮಗೆ ಐ ಹೋಪ್ ನೀವು ಅಂಡರ್ಸ್ಟುಡ್ ಮಾಡ್ಕೊಂಡಿರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಈ ನಿಮ್ಮ ಪ್ರೆಸೆಂಟೇಷನ್ ಇಷ್ಟ ಆಗೋದ್ರ ಜೊತೆಗೆ ಅಥವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ಕೂಡ ಅಂದರೆ ಕಾಮೆಂಟ್ ಕೂಡ ಮಾಡ್ಬೋದು. ಈ ಪ್ರೆಸೆಂಟೇಷನನ್ನು ನಿಮ್ಮ ಫ್ರೆಂಡ್ಸಿಗೆ ಯಾರು ಈ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇರೋರಿಗೆ ಸಬ್ಸ್ಕ್ರೈಬ್, ನೀವೊಂದು ಈ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಆಗೋದ್ರಿಂದ ಕೂಡ ನೀವು ಕಳಿಸ್ಬೋದು, ನಾಲೆಡ್ಜ್ ಪರ್ಪಸ್ ಆರ್ ಎಕ್ಸಾಮಿನೇಷನ್ ಪರ್ಪಸ್. Thank you for your kind attention. If you like this presentation, share to your friends for knowledge or examination purpose. Thank you. Have a good day. Progress.